ಸಿಎಂ ಪುತ್ರ ಯತೀಂದ್ರಗೆ ಪರಿಷತ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾಂಗ್ರೆಸ್ನ 8 ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಆಗಿದೆ. ಬೆಳಗ್ಗೆ ನಾವು ನಿನ್ನೆ ಬಿಜೆಪಿ ಲಿಸ್ಟ್ ಅನೌನ್ಸ್ ಆಗಿದೆ ನೋಡಿದ್ವಿ. ಈಗ ಕಾಂಗ್ರೆಸ್ನಿಂದ ಯಾರ್ಯಾರು ಅಂತ ನೋಡಿದ್ರೆ NS ಬೋಸರಾಜ್, ವಸಂತಕುಮಾರ್, ಗೋವಿಂದರಾಜ್, ಐವನ್ ಡಿಸೋಜಾ, ಬಿರ್ಕಿಸ್ ಬಾನು ಹಾಗೂ ಜಗದೇವ್ ಗುತ್ತೇದಾರ್, ಬಸನಗೌಡ ಬಾದರ್ಲಿ ಇಷ್ಟು ಜನಕ್ಕೆ ಪರಿಷತ್ ಟಿಕೆಟ್ ಪಕ್ಕಾ ಆಗಿದೆ. ಪರಿಷತ್ ಟಿಕೆಟ್ಗಾಗಿ ಸಾಕಷ್ಟು ಜಿದ್ದಾಜಿದ್ದಿ ನಾವು ನೋಡಿದ್ವಿ. ಕಾಂಗ್ರೆಸ್ ಅಂಗಳದಲ್ಲಿ ವಿವಿಧ ಬಣಗಳಲ್ಲಿ ಸಾಕಷ್ಟು ಜಿದ್ದಾಜಿದ್ದಿ ಇತ್ತು. ಸೊ ಈಗ ಕಾಂಗ್ರೆಸ್ನ 8 ಅಭ್ಯರ್ಥಿಗಳಿಗೆ ಟಿಕೆಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು. NS ಬೋಸರಾಜ್, ವಸಂತಕುಮಾರ್, ಗೋವಿಂದರಾಜ್, ಐವನ್ ಡಿಸೋಜಾ, ಬಿಲ್ಕಿಸ್ ಬಾನು, ಜಗದೇವ್ ಗುತ್ತೇದಾರ್, ಬಸನಗೌಡ ಬಾದರ್ಲಿ ಇಷ್ಟು ಜನಕ್ಕೆ ಪರಿಷತ್ ಟಿಕೆಟ್ ಪಕ್ಕಾ ಆಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಪರಿಷತ್ ಟಿಕೆಟ್ ಅನೌನ್ಸ್ ಆಗಿದೆ ಅಂತ ಏನೆಲ್ಲ ಇದೆ ಅಪ್ಡೇಟ್, ಅದರ ಹೈಲೈಟ್ಸ್ ಏನಿದೆ? ಶ್ರೀಲಕ್ಷ್ಮಿ, 8 ಕ್ಷೇತ್ರಗಳ 8 ಪರಿಷತ್ ಅಭ್ಯರ್ಥಿಗಳನ್ನ ಈಗ ಘೋಷಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಸದ್ಯ 13ನೇ ತಾರೀಕು 7 ಅಭ್ಯರ್ಥಿಗಳು ಕಾಂಗ್ರೆಸ್ ಇಂದ ಸದ್ಯ ಆಯ್ಕೆ ಆಗ್ತಾರೆ. ಇನ್ನೊಂದು 8ನೇ ಅಭ್ಯರ್ಥಿ ಬಸವನಗೌಡ ಬಾದರ್ಲಿ ಅವರನ್ನ ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಅದರದ್ದು ಇನ್ನೂ ಚುನಾವಣೆ ಅನೌನ್ಸ್ ಆಗಿಲ್ಲ. ಅದೊಂದು 15 ದಿನಗಳಲ್ಲಿ ಅನೌನ್ಸ್ ಆಗಬಹುದು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಈಗಲೇ ಅದನ್ನ ಮುಂಚಿತವಾಗಿ ಒಂದು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಉಳಿದಂತೆ ಈ ಒಂದು ಪಟ್ಟಿಯಲ್ಲಿ 2 OBC, 2 SC, 1 ಒಕ್ಕಲಿಗ ಕೋಟಕ್ ಅಡಿ ಇದನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು, 2 ಅಲ್ಪಸಂಖ್ಯಾತ ಸ್ಥಾನಗಳನ್ನು ಕೂಡ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅಚ್ಚರಿ ಅಭ್ಯರ್ಥಿ ಅನ್ನಂತೆ ಬಿಲ್ಕಿಸ್ ಅವ್ರೇನು ಆಯ್ಕೆ ಮಾಡಲಾಗಿದೆ. ಅವರು ಮೂಲತಃ ಕಾಂಗ್ರೆಸ್ಸಿಗರಾಗಿದ್ದು ಕೂಡ ಅವರು ಅಷ್ಟೊಂದು ಸಕ್ರಿಯರಾಗಿರಲಿಲ್ಲ. ಅವರಿಗೆ ಒಂದು ಮನೆ ಹಾಕಿರೋದಕ್ಕೆ ಸದ್ಯದ ಮಟ್ಟಿಗೆ ಅಚ್ಚರಿಯನ್ನು ತಂದಿರ್ತಕ್ಕಂಥದ್ದು. ಮತ್ತೆ ಇನ್ನು ಉಳಿದಂತೆ ಎಲ್ಲ ಹೆಸರುಗಳು ಕೂಡ ಬಹಳ ಚಲನೆಯಲ್ಲಿ ಇತ್ತು. ಕಳೆದ 3-4 ದಿನಗಳಿಂದ ಈ ಹೆಸರುಗಳು ಕೂಡ ಚರ್ಚೆಯಲ್ಲೇ ಇತ್ತು. ಬಹುತೇಕವಾಗಿ ಈ ಹೆಸರುಗಳು ಅನೌನ್ಸ್ ಆಗಬಹುದು ಅನ್ನುವಂಥ ಮಾಹಿತಿಗಳಿತ್ತು. ಆ ಎಲ್ಲ ಹೆಸರುಗಳನ್ನು ಕೂಡ ಈಗ ಕಾಂಗ್ರೆಸ್ ಅನೌನ್ಸ್ ಮಾಡಿದೆ. ಶ್ರೀಲಕ್ಷ್ಮಿ, ಬಸವರಾಜ್, ಇದರಲ್ಲಿ ಕಾಂಗ್ರೆಸ್ನಲ್ಲಿ ಪರಿಷತ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಣ ರಾಜಕೀಯ ಜೋರಾಗಿತ್ತು. ವಿವಿಧ ಮುಖಂಡರುಗಳ ಕಡೆಯಿಂದ ಶಿಫಾರಸು ಹೊತ್ತು ತಂದವರಿಗೆ ಪ್ರಾಶಸ್ತ್ಯ ಇದೆಲ್ಲವೂ ಕೂಡ ಬಹಳ ಜೋರಾಗೆ ನಡೆದಿತ್ತು. ಯಾವ ಬಣದ ಕೈ ಮೇಲಾಗಿದೆ ಅಂತ ಅನ್ಸುತ್ತೆ? ಖಂಡಿತ ಶ್ರೀಲಕ್ಷ್ಮಿ, ಇದರಲ್ಲಿ ಪಕ್ಷದ ಕೈ ಮೇಲಾಗಿದೆ, ಹೈಕಮಾಂಡ್ ಕೈ ಮೇಲಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಹುತೇಕ ಅಭ್ಯರ್ಥಿಗಳು ಹೈಕಮಾಂಡ್ ಆಯ್ಕೆ ಮಾಡಿದಂತ ಅಭ್ಯರ್ಥಿಗಳಿದ್ದಾರೆ. ಮತ್ತು DK ಶಿವಕುಮಾರ್ ಅವರು ಕೂಡ ಒಂದಷ್ಟು ಹೆಸರನ್ನ ರೆಫರ್ ಮಾಡಿದ್ರು. ಆ ಹೆಸರುಗಳು ಕೂಡ ಹೈಕಮಾಂಡ್ ಕೂಡ ಪರಿಗಣಿಸಿದೆ ಅನ್ನುವಂಥದ್ದು. ಯಾಕಂದ್ರೆ NS ಬೋಸರಾಜ್ ಅವರು ಕೂಡ ಹೈಕಮಾಂಡ್ ಅಭ್ಯರ್ಥಿ, ವಸಂತ್ ಕುಮಾರ್ ಅವರು ಖರ್ಗೆ ಅವರ ಅಭ್ಯರ್ಥಿ, ಯತೀಂದ್ರ ಮಾತ್ರ ಸಿದ್ದರಾಮಯ್ಯ ಅವರ ಕಡೆಯಿಂದ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಗೋವಿಂದರಾಜ್ ಕೂಡ ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವೆರಡೂ ಮಾತ್ರ ಸಿದ್ದರಾಮಯ್ಯ ಅವರ ಕಡೆಯಿಂದ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಎಲ್ಲಾ ಹೆಸರುಗಳು ಕೂಡ ಹೈಕಮಾಂಡ್ ಮೂಲದಿಂದ ಈ ಒಂದು ಹೆಸರುಗಳ ಪರಿಗಣನೆ ಮಾಡಿ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಒಂದು ಲೆಕ್ಕಾಚಾರದಲ್ಲಿ ಪಕ್ಷ ನಿಷ್ಠೆ ಮತ್ತು ತ್ಯಾಗ ಮಾಡಿದಂಥವ್ರನ್ನ ಮತ್ತು ಪಕ್ಷ ಕಟ್ಟುವಲ್ಲಿ ಒಂದಷ್ಟು ಕೆಲಸ ಮಾಡಿದಂಥವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥ ಕೆಲಸವನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.